ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಗೈಸ್, ನೋಡ್ತಾ ಇರಿ. ಇಷ್ಟ ಜನ ನಾವು ಹೋಗ್ತಾ ಇದ್ದೀವಿ. ಇವಲ್ ಐ ಆಫ್ ಅಂತ ಹೇಳಮ್ಮ. ಇವಲ್ ಐಸ್ ಆಫ್, ಇವಲ್ ಐಸ್ ಆಫ್. ತೂ ಅಂತ ತಗೊಳ್ಬೇಕು ಕ್ಯಾಮ್ರಾದಾಗನ. ಆಯ್ತು, ಗುಡ್ ಬೈ. Sorry, it's DJ. एक मिनट रुको, बिजली साहब को एक नारू काट रखो. आमेल कोडंग तड़ी सर ಬಂದು ನಮಸ್ಕಾರ ಮಾಡಿ ಸರ್. ಇಲ್ಲೇ ಬರ್ತೀರಿ ये बट्टे का कपड़ा कहाँ करे पूछने का. ನಾವು ಆರತಿ ಮಾಡಿದ್ರೆ ನಾವು ಮಾಡತ್ತೇವೆ. ಮನೆಗೆ ಪೂಜೆ ಮಾಡೋದು. ಸರ್ ಸೂರ್ಯದಿಂದ 12 ಗಂಟೆ ಅರ್ಪಿತಾ ಈ ಪ್ರಸಾದ ತಗೊಂಡು ಬಾಯ್, ಕ್ಯೂಟ್ ಬಾಯ್. ಅರ್ತೆ ಮಾಡ್ಬೇಕು, ಜೆ ಮಾಡ್ಬೇಕು. ನೋಡಿ ಗೈಸ್ ಅಂತ ಹೇಳ್ತೀನಿ ತಡಿ ಮಾ. ನೋಡಿ ಗೈಸ್ ಅಂತ ಹೇಳಿಲ್ಲ, ನೋಡಿ ಗೈಸ್ ಅಂತ ಹೇಳೋರಿಗಿಲ್ಲ. ಇವ್ರು ಮಾತಾಡಂಗಿಲ್ಲ ಒಟ್ಟ. ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ನಿಮ್ ಮುಂದೆ ಯಾರು ಕೂತಾರ ಅವ್ರ ಬಗ್ಗೆ ಹೇಳ್ರಿ. ಜಡಗಿ ನಾವು ಸುರ್ಪಿ ಜಡಗಿ ಮತ್ತು ಸುವರ್ಣ ಜಡಗಿ ಅವ್ರ ಕಡೆ ಇಲ್ಲೇ ಮಹಾಪ್ರಸಾದಕ್ಕೆ ಬಂದಿದ್ದೀವಿ. ಇವ್ರಿಬ್ರು ಯಾಕೆ ಈ ತರ ಸೈಡ್ ನಿಂತಾರ ನೋಡ್ರಿ. ಈ ಹುಡುಗಿ ನೋಡ್ರಿ ಮಾತಾಡ್ತಾ ಇಲ್ಲ. ಓಕೆ, ಊಟ ಹೆಂಗಿತ್ತು ಹೇಳ್ರಿ. ಹಿಂಗ್ ಡನ್ ಇತ್ತು, ಎಲ್ಲಾರು ಹಿಂಗ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಇವರೆಲ್ಲ ನಮ್ಮ ಎಂಬ್ರಾಯ್ಡ್ರಿ ಟೀಮ್ನವರು. ಮತ್ತೆ ಎಲ್ಲದ್ರಲ್ಲೂ ನಾವು ಎಲ್ಲ ಸ್ಯಾರೀಸ್ ಆಯ್ತು, ಪ್ರತಿಯೊಂದು ಬ್ಲೌಸ್ ಸ್ಟಿಚಿಂಗು, ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲಾನು ಮಾಡ್ತೀವಿ. ಇದು ಎಲ್ಲ ಸುಖ ದುಃಖದಲ್ಲಿ ಭಾಗ್ಯ ಅಂತ ಹೇಳ್ರಿ. ಅದನ್ನು ಇದೆ. ಎಲ್ಲ ಸುಖ ದುಃಖದಲ್ಲಿ ಭಾಗಿ. ನಮ್ದ ಟೀಮ್ ಇದು. ಎಲ್ಲ ನಮ್ದೇ. ನಾವ್ ಯಾರನ್ನ ಕರ್ಕೊಳಲ್ಲ ಮತ್ತೆ ಯಾರನ್ನ ಬಿಡಲ್ಲ. ಹಿಂಗೈತ್ ನಮ್ ಟೀಮ್. ನೋಡ್ರಿ ನಮ್ ಟೀಮ್ ಕೂಡ ನಮ್ ಟೀಮ್. ನೀವು ಕೂಡ ಎಲ್ಲಾರು ನಮ್ ಚಾನೆಲ್ ನಾವು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಾವು ಲೇಡೀಸ್ ಟೀಮ್ ಆಗಿರ್ಬೇಕಂತ ಹೇಳಿದ್ವಲ್ಲ, ಇದೇ ಟೀಮ್ ನಮ್ದು. ಹೌದಿಲ್ಲ? ಅವ್ರ ವಿಡಿಯೋನ ಹೇಳಿದ್ವಲ್ಲ, ಲೇಡೀಸ್ ಟೀಮ್ ಆಗಿರ್ಬೇಕಂತ ಇದೇ ಟೀಮ್. ಇವ್ರೊಬ್ರು ಇದಾರೆ ನಮ್ ಟೀಮ್ದಾಗ ನೋಡ್ರಿ. ಇವ್ರು ಅಮೃತ ನೀನೇ ಹೇಳ್ಬೇಕು. ಎಲ್ಲಾರು ಬರ್ತಿದ್ರು. ಅದೇ ಇವ್ರು ಡೈಲಿ ಬರ್ತಾರೆ, ಡೈಲಿ ಬರ್ತಾರೆ. ಇವರು ವೀಕ್ಲಿ ಬರ್ತಾರೆ, ಇವ್ರು ಮಂತ್ಲಿ ಬರ್ತಾರೆ. ಮಂತ್ಲಿ ಬರ್ತಾರೆ ಇವರು. ಇಲ್ಲ, ನಾವು ಜಲ್ದಿ ಎಲ್ಲಾರು ಕೂಡಿ ಒಂದು ಟೀ ಆರ್ಗನೈಸ್ ಮಾಡಿ ಮೇಲೆ ಕೂತ್ ಮಾತಾಡ್ತೀವಿ. ಅದ್ ಬಾಳ ದಿನ ಆಯ್ತು ನಾವ್ ಮಾಡಿಲ್ಲ. ನೀವು ಬ್ಲೌಸ್ ಡಿಸೈನ್ ತೋರ್ಸ್ಬೇಕಲ್ಲ ಹೆಂಗು, ಅವಾಗ ನಾವ್ ಆ ವಿಡಿಯೋ ಮಾಡ್ತೀವಿ ನೆಕ್ಸ್ಟ್. ಓಕೆ, ಥ್ಯಾಂಕ್ ಯು ಆಲ್ ನಮ್ ವಿಡಿಯೋದಾಗ ಬಂದಿದ್ದಕ್ಕೆ. ಇನ್ನ ಐತಿ, ನೀ ಒಬ್ಬನೇ ಮಾಡ್ತೀನಿ ನಾನು. ಒಬ್ನೇ ಊಟ ಮಾಡೋದ್ ಕಲ್ತಿಯಲ್ಲ ಇವಾಗ ನೀನು. ಗುಡ್ ಬಾಯ್ ಆಗ್ಯಲ್ಲ. ಅನ್ನ ಸಾರ್ ತಿನ್ನೋದ್ ಕಲ್ತಿಯ ಇಲ್ಲ? ತಿನ್ಬೇಕು ಇವಾಗ. ಗುಡ್ ಬಾಯ್. ಅಪ್ಪು ನೋಡಿ ಒಬ್ನೇ ಊಟ ಮಾಡ್ತಾನೆ. ಅಪ್ಪು, ನೀ ಅವನಿಗಿಂತ ಬಿಗ್ಗಿದಿ. ಊಟ ಮಾಡ್ಬೇಕು ನೀನ್ ಕೂಡ. ಅಪ್ಪಗಿನ್ ಬಿಗ್ ಆಗೋದಿಲ್ಲ ನೀನು. ಮತ್ತೆ ಊಟ ಮಾಡಿ ಈಗ ಒಬ್ಬನೇ ಅಷ್ಟೇ ಗೈಸ್. ಊಟ ಮಾಡ್ಲಿ ಅವನು. ಬಾಯ್. ಎಷ್ಟು ವರ್ಷ ಆದ್ಮೇಲೆ ನೋಡಿದ ನೋಡ. ಸಣ್ಣವನಿದ್ದ, ಈಗ ನೋಡಿ ಎಷ್ಟು ದೊಡ್ಡನಾಗ. ಹೌದು, ನೀನ್ ಒಳ್ಳೆ ಜಾಬ್ ಮಾಡ್ತಿದ್ದಿ. ಎಲ್ಲರಿಗೂ ಊಟ ನೀಡೋದು ಒಳ್ಳೆ ಜಾಬ್ ಅದು. ನಮ್ಮ ಆ್ಯಪ್ ನೋಡ್ಕೊಂಡವ್ರು ಇವ್ರೆ. ಅವಾಗ ಮೊದಲಿನ ಆ್ಯಪನ್ನು ನೋಡಿ. ನೀ ನನ್ನ ಬ್ಲಾಗ್ ನೋಡ್ಲಮ್ಮ, ಸಬ್ಸ್ಕ್ರೈಬ್ ಮಾಡ. ಓಯ್, ನನ್ನ ಬ್ಲಾಗ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಪ್ ಬರ್ತಾನ ಅದ್ರಾಗ. ಲೈಕ್ ಸಬ್ಸ್ಕ್ರೈಬ್ ಕರೋ. ಮತ್ ನೋಡ್ರಿ ಯಾರು ಈಗ ನೋಡ್ ಬೇಡ ಅನ್ನತ್ತಾರ ಸ್ವಲ್ಪ ಜನ. ಯಾರಂದ್ರೆ ಬೇಡ ಅಂತ.
ನಾನೆಲ್ಲ ನಮ್ಗೆ ಗೊತ್ತೇ ಇದ್ದಿಲ್ಲ, ನಮಗೂ ಹಿಂಗ್ ವ್ಲಾಗ್ ಮಾಡಿ ಮಾತಾಡ್ಸಿ ಅವ್ರ ಮುಖ ಮುಚ್ಕೊಳಕತ್ರ. ಆ ಮೈಕ್ ಆನ್ ಮಾಡ್ಸಿದ್ರೆ ಮಾತಾಡ್ತಿದ್ದಿಲ್ಲ ಚಲೋ ತಂಗ. ಹೇಳು. ಇದ್ರ ಆಚರಣೆ ಮಾಡ್ಕೊಂಡ್ ಬಂದಿದೆ. ಆಮೇಲೆ ಇದ್ರದ್ದು CGST ಮತ್ತು ಕಸ್ಟಮ್ಸ್ ಅವರು ಕ್ವಾರ್ಟರ್ಸ್ ಇದೆ. ಇದೆಲ್ಲನೂ 180 ಮನೆಗಳಿದಾವೆ ಇಲ್ಲಿ. ನಾವೆಲ್ಲ ಮೊದಲು ಇಲ್ಲೆಲ್ಲ ಫಸ್ಟ್ ಇದ್ರ ಬಟ್ಟೆಗೆಲ್ಲ ಖಾಲಿ ಆಯ್ತು ಅಂತ ಹೇಳಿ ತೋರ್ಸೋದು ನೋಡಿ. ಗಣಪತಿ ಆಚರಣೆ ಮಾತ್ರ ಇದೇ ತರ ಯಾವಾಗಲೂ ಮಾಡ್ತಾನೆ ಇರ್ತಾರೆ. ಮತ್ತೆ ನಿಂತ್ರ ಅಂಟಿ ಮುಂದ್ ಬರ್ರಿ, ಮತ್ತೆ ನೀವು ಮಾತಾಡೋವಲ್ರಿ? ಸತ್ಯನಾರಾಯಣ ಪೂಜೆನೂ ಮಾಡಿದ್ದಾರೆ. ಆದ್ರೆ ಇಲ್ಲ ಮಾತಾಡ್ತಾರ ಅವ್ರು, ಹಂಗ ಮಾಡತ್ತಾರ ಅವ್ರು. ಆದ್ರೆ ಈ ಸಲ ಇವರು ಸುರೇಶ್ ಜಡ್ಗಿ ಅವರಿಲ್ಲ, ಸರಿ ಅನಿಸ್ತಾ ಇಲ್ಲ ಯಾಕೋ ಸ್ವಲ್ಪ. ಆದ್ರೆ ಇವ್ರ ಅಂಕಲ್ ಚೆನ್ನಾಗಿ ನೆರವೇರಿದೆ. ಇವನ್ ಗಣಪತಿ ಪೂಜೆ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಆರತಿ ಇರ್ತದೆ, ಸಂಜೆ ಎಲ್ಲ ಪ್ರಸಾದ ಇರ್ತದೆ. ಹೀಗೆ 5 ದಿನದಲ್ಲಿ ಆಮೇಲೆ ವಿಸರ್ಜನೆ ಮಾಡಲಾಗ್ತದೆ. ಅವ್ರು ನಿಮ್ ಹಿಂದೆ ಒಬ್ರು ಇದ್ದಾರೆ, ಅವ್ರು ಹಾಯ್ ಮಾಡ್ಬಲ್ರು. ಹಾಯ್ ಅಂತ ಮಾಡ್ರಿ. ಗಣಪತಿ ಆಶೀರ್ವಾದ ತಗೊಂಡ್ಬಿಡ್ರಿ, ಪ್ರಸಾದ ತಗೊಂಡ್ಬಿಡ್ರಿ. ಆಯ್ತು, ಈಗ ಥ್ಯಾಂಕ್ ಯು. ಕರೆಂಟ್ ಅದು ಹಂಗ ಅವ್ರ ಅಂಕಲ್ ಬೈತಾರೆ, ಈಗ ನೋಡೋರಿಗೆ ನೋಡಿ ಈಗ ಹೇಳ್ತೇನೆ. ನಿನಗೆ ವಂದನೆ ಅಂತ ಹೇಳು. ನಂಬಿದವರ ಪಾಲಿನ ಕಲ್ಪತರು ನೀನೆ. ಭಾದ್ರಪದ ಶುಕ್ಲದ ಚವತಿಯಂದು ನಿಮ್ಮನೆ ಮನೆಗೆ ದಯಮಾಡಿ ಹರಸು ಎಂದು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಅಂತ ಹೇಳು. ಕುರುಮಣ್ಣ ಕುರುವಿಸು ಕುರುವೇಡು ವಯಸ್ಸ ಕುಡಿಸಾಸ ಕುರುಮಣ್ಣ ತಸ್ಮೈಸಿ ಕುಡಿಯೇನು. ಬೆಳಿಗ್ಗೆನೆ ಹೇಳ್ತಾನಲ್ಲ ಸೂರ್ಯ ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವ ನಮಃ. ಗಣಪತಿ ಬಪ್ಪ ಮೌರ್ಯ. ಗಣಪತಿ ಬಪ್ಪ ಮೌರ್ಯ. ಥ್ಯಾಂಕ್ ಯು. ಏನ್ ಮಾತಾಡ್ಬೇಕಲ್ಲ. ನಾವು ಇವತ್ತಿಬ್ರೇ ಕಾಣ್ತಾ ಇದೀವಿ ಫ್ರೇಮಲ್ಲಿ. ನಮ್ಮ ಫಾದರ್ ಎಲ್ಲ ಊರಿಗೆ ಹೋಗಿದ್ದಾರೆ, ಸೊ ಅದಕ್ಕೆ ಸ್ವಲ್ಪ ನಮ್ಮ ವಿಡಿಯೋ ಶಾರ್ಟ್ ಆಗ್ಬೋದು. ಇವತ್ತು ಮಾತಾಡೋರೇ ಇಲ್ಲ. ಅದೇ 2 years ಬ್ಯಾಕ್ ವ್ಲಾಗ್ ಎಲ್ಲ ಮಾತಾಡಿದ್ವಿ. ನಾವು ಅನ್ಕೊಂಡಿದ್ದಿಲ್ಲ ನಮ್ಮ ವ್ಲಾಗ್ ಆಗ್ತೈತೆ, ನಾವು ಇಲ್ಲಿ ಮಾತಾಡೋ ಪರಿಸ್ಥಿತಿ ಟೈಮು ಬರುತ್ತೆ ಅಂತ ಹೇಳಿ. ಟೈಮ್ ಬಂದಿದೆ, ಗಣಪತಿ ನಿಂತಿದ್ದೀವಿ. ನಾವು ಎಷ್ಟನೇ ವರ್ಷದ ಗೊತ್ತಿಲ್ಲ, ಕ್ವಾರ್ಟರ್ಸ್ ಅಲ್ಲಿ ಬರ್ತಾ ಇದ್ದೀವಿ. ಹಂಗೆ ಇವಾಗ ನಾವು 10 ವರ್ಷ ಆಗಿರ್ಬೋದು ಅಷ್ಟೇ. ಒಟ್ಟಿಗೆ ಗಣಪತಿ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ, ವ್ಯೂವರ್ಸ್ಗೆ ಒಳ್ಳೇದಾಗ್ಲಿ ಅಂತ ಇದ್ರ ಮೂಲಕ ನಾವು ವಿಶ್ ಮಾಡ್ತಾ ಇದ್ದೀವಿ. ಸತ್ಯನಾರಾಯಣ ಪೂಜಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಆನ್ಲೈನ್ ಡ್ರೆಸ್ ಮಿಂಟ್ರಾಯಿಂದ ಬಂದಿರೋ ಡ್ರೆಸ್, ಕುರ್ತಾ ಮತ್ತಿದು ನೋಡಿ. ಇಷ್ಟೇ ನಮ್ಮ ಸಿಂಪಲ್ ಲುಕ್ ಇದೆ ಇವತ್ತು. ನೋ ಸ್ಯಾರಿ. ನಾವು ಗೌರಿ ದಿನ ಸ್ಯಾರಿ ಉಡ್ತೀವಿ, ಅದನ್ನ ತೋರಿಸ್ತೀವಿ. ಇವತ್ತೆಲ್ಲ ಡ್ರೆಸ್ ಅಲ್ಲಿ ಇದೀವಿ ನಾವು. ನಿಮಗೆ ಗೊತ್ತಿದೆ ಎಲ್ಲ ಗೊತ್ತು ವ್ಯೂವರ್ಸಿಗೆ. ನಂದಿನಿ ಶೆಲ್ಕೆ ಏನ್ ಮಾಡ್ತೀವಿ. ಅವ್ರ ಮದರ್ ನಮ್ಮ ಫಾದರ್ ಎಲ್ಲ ಕೊಲೀಗ್ಸ್ ಮತ್ತೆ ಆಮೇಲೆ BCA ಮಾಡತ್ತಾಳೆ. ಮತ್ತೆ ಎಕ್ಸ್ಟ್ರಾ ಇದು ಕರಿಕ್ಯುಲರ್ ಅಂದ್ರೆ ಏನು ಡೋಲ್ ತಾಶ. ಒಂದ್ಸಲ ನಿಮಗೆ ಅದ್ರ ಕಾಸ್ಟ್ಯೂಮ್ ಸಮೇತ ಒಂದು ಸಿಕ್ಕರೆ ಬಿಟ್ಸ್ ಹಾಕ್ತಿವಿ ನಾವು. ಅಂದ್ರೆ ನಾವು ನಿಂದು ಒಂದು ವಿಡಿಯೋ ತಗೊಂಡು ಹಾಕ್ತೇವೆ. ಸೊ ನೀನು ಮಾಡ್ತಾ ಇರೋದು ಚೆನ್ನಾಗಿದೆ. ಕೀಪ್ ಇಟ್ ಅಪ್. ಇವರು ನೆಕ್ಸ್ಟ್ ಅಪ್ಕಮಿಂಗ್ ಇವರು ಬೇಕರಿ ಓನರ್. ಅವ್ರಿಗೆ ಭಾಳ ಸಲ ಹೇಳಿ ಅವ್ರ ಬಗ್ಗೆ. ನಮ್ಗೊಂದು ಸ್ವಲ್ಪ ಅದ್ರಲ್ಲಿ ಏನಾದ್ರು ಒಂದು ಕೆಲಸ ಕೊಡ್ರಿ, ನಿಮ್ ಜೊತೆಗೆ ಬೇಕರಿ ಮಾಡಕ್ ಬರ್ತೀನಿ ಅಂತ. ಓಕೆ, ಇದು ನಾವು ಸತ್ಯನಾರಾಯಣ ಪೂಜೆ ಮುಗಿಸಿ ಹೋಗ್ತಾ ಇರೋ ಎಂಡಿಂಗ್ ವ್ಲಾಗ್ಸ್. ಬ್ಯಾಡ ಅಂದ್ರೆ ಒಬ್ಬರಲ್ಲಿ ಫೋಟೋ ಬಾಂಬರ್. ಈಗ ನಾವು ಫಸ್ಟ್ ಇದ್ದಿದ್ ಮನೆದು ರಿವೀಲ್ ಮಾಡ್ತಾ ಇದೀವಿ, ಎಲ್ಲಿದ್ವಿ ಅಂತ. ಟೈಪ್ 2 ಅಲ್ಲೇನೆ. ಟೈಪ್ 2 ಇಲ್ಲಿ ಬರ ಮೇಲೆ ತಡಿ, ಇಲ್ಲಿ ಬರ್ತಾ ಇದೀವಿ ಒಂದೊಂದೇ ಮೆಟ್ಲತ್ತೆ ನಾವು. ಇದು ಟೈಪ್ 2B. ಮೊದಲು ಇದ್ದಿದ್ದಂದ್ರೆ ನಾನ್ ಜಾಸ್ತಿ ಇರ್ಲಿಲ್ಲ, ನಮ್ಮ ಮದರ್ ಇದ್ರು. ಮ್ಯಾರೇಜ್ ಆದಾಗ ಬಂದಾಗ ಇವರು ಫಾದರ್ ಇಲ್ಲೇ ಕೆಲಸ ಮಾಡ್ತೀವಿ ಅಂದ್ರೆ ಈ ಕ್ವಾರ್ಟರ್ಸ್ ಅಲ್ಲಿ ಇದ್ರು. ಸೊ ಇದು ಈ ಮನೆಗೆ ನಾವು ಇದು ಬಂದಿದ್ದು ಮ್ಯಾರೇಜ್ 1996 ಅಲ್ಲಿ. ಸೊ ಇದು ಕ್ವಾರ್ಟರ್ಸ್ ತುಂಬಾ ಚೆನ್ನಾಗಿತ್ತು ಅವಾಗ. ಈಗೆಲ್ಲ ಸ್ವಲ್ಪ ಎಲ್ಲ ಡ್ಯಾಮೇಜ್ ರಿಕವರಿ ಆಗಿಲ್ಲ. ಎಲ್ಲಾರು ತುಂಬಾ ಜನ ರಿಟೈರ್ಡ್ ಆಗಿದ್ದಾರೆ. ಮತ್ತೆ ಆಮೇಲೆ ಬೇರೆ ಬೇರೆ ಮನೆ ಕಟ್ಕೊಂಡು ಅವ್ರವ್ರ ಸ್ವಂತ ಮನೆಗಳಿಗೆ ಹೋಗ್ಬಿಟ್ಟಿದ್ದಾರೆ. ಹಿಂಗಾಗಿ ಕ್ವಾರ್ಟರ್ಸ್ ಎಲ್ಲ ಖಾಲಿ ಆಗಿದ್ದಾವೆ. ಮೊದಲು
ಈ ಫುಲ್ ಅದ್ರ ಇಷ್ಟು ಅಕಾಮಿಡೇಷನ್ ಸಿಗ್ತಿರ್ಲಿಲ್ಲ, ಆ ತರ ವೇಟಿಂಗ್ ಫುಲ್ ಇತ್ತು, ಹೊಸದಿತ್ತು. ಇವನ್ ಗಣಪತಿನೂ 5-6 ದಿನ 5 ದಿನದ ಫುಲ್ ಎಲ್ಲ ಏನು ಕಲ್ಚರಲ್ ಪ್ರೋಗ್ರಾಮ್ಸ್, ಸ್ಪೋರ್ಟ್ಸ್ ಎಲ್ಲ ಇಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಇದೇ ನೋಡ್ರಿ ನಮ್ದು ಮೊದಲಿನ. ನಮ್ಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ಗೈಸ್, ಆದ್ರೂ ಬಂದೇವ್ ನಾವು. ಏನ್ ಮಾಡಕ್ ಆಗಲ್ಲ ಅಂದ್ರೆ ತಿಂದಿದ್ದ ಋಣ ಇರ್ತತಲ್ಲ, ಅಲ್ಲ ಉಲ್ಟಾ ಮಾತಾಡ್ಬಾರ್ದು, ಅಷ್ಟೇ ಇರೋದಿಲ್ಲ. ತಿಂದಿದ್ ಋಣ ಒಂದಿದೆ, ಇಲ್ಲಿ ಕುಡ್ದಿದ್ ನೀರು, ಆಮೇಲೆ ಮಣ್ಣಿನ ಋಣ ಇದೆ, ಅದಕ್ಕೆ ಬಂದಿದ್ದೀವಿ. ಅದಕ್ಕೊಂದು ನಾವು ರೆಸ್ಪೆಕ್ಟ್ ಕೊಡ್ತಾ ಇದೀವಿ. ಕೊಟ್ರಿಸ್ ಅಂದ್ರೆ ಅಷ್ಟು ಜನಗಳು ರೆಸ್ಪೆಕ್ಟ್ ಬಿಡ್ರಿ, ಇದಿದ್ ನೆಲಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಲ್ಲ, ಅಷ್ಟೇ ಇರೋದು. ಕೆಲವೊಂದು ಘಟನೆ ಎಲ್ಲರ ಲೈಫಲ್ಲಿ ಆಗಿರ್ತದೆ, ಅದನ್ನ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಎಲ್ಲರೂ ಮೂವ್ ಫಾರ್ವರ್ಡ್. ನಾ ಹೆಂಗ್ ನಡ್ಕೊಂಡು ಹೋಗ್ತಿದ್ದೀನಲ್ಲ, ಮೂವ್ ಫಾರ್ವರ್ಡ್. ರಶ್ಮಿ ಮನೆ ಅಲ್ಲೈತೆ, ಬಟ್ ನಾವು ಹೋಗ್ತಾ ಇಲ್ಲ ಬಿಕಾಸ್ ಆಕೆ ಲೇಟ್ ಬಂದಳು. ನಾವು ವಿಸರ್ಜನ್ ಡೇ ಬರ್ತೀವಿ ಗೈಸ್. ರಶ್ಮಿ ಏನ್ ಸ್ಪೆಷಲ್ ಮಾಡ್ತಾಳೆ ಅದನ್ನ ತೋರಿಸ್ತೀವಿ. ರಶ್ಮಿ ವಿಸರ್ಜನ್ ಡೇ ಏನು ಸ್ಪೆಷಲ್ ಮಾಡ್ತೀವಿ ನಾವು ನೋಡ್ತೀವಿ, ಅವತ್ತು ಬರ್ತೀವಿ. ನಾವು ವಿಸರ್ಜನ್ ಡೇಗೆ ಬರ್ತಾ ಇದೀವಿ. ಏನೈತೆ ನಾಳೆ ಅವಾಗ ಫೋಟೋ ತೆಗ್ಸ್ಕೊತೀವಿ, ಅದನ್ನ ಅಟ್ಯಾಚ್ ಮಾಡಿ ಹಾಕ್ತೀವಿ. ಏನು ನಮ್ದು 2ನೇ ದಿನದ ಆರತಿ ಇವತ್ತು ಸಾಯಂಕಾಲ. ಲೈಟ್ ಆಫ್ ಮಾಡಿ ತೋರಿಸ್ತಿದ್ದೆ. 2 ದಿನ ಬಂದ್ಬಿಡ್ತು. ಬಿಡ ಬೀಳ್ತೀನಿ. 2ನೇ ದಿನ ಬಂದ್ಬಿಡ್ತು, ಮುಗೀತು ಇವತ್ತಿಗೆ ರಾತ್ರಿ. ಇನ್ನು 7 ದಿನ ಇರ್ತಾನೆ ಅಷ್ಟೇ, 7 days. 2 days ಕಂಪ್ಲೀಟ್ ಆದ್ವಿ ಅವಾಗಲೇ. ಆಗೋಯ್ತಲ್ಲ ಈಗ, ಯಾರಿಗೂ ಗೊತ್ತೂ ಆಗ್ಲಿಲ್ಲ.